ಶರತ್ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಬ್ರಿಗೇಡ್ ರೋಡ್ ಅಲ್ಲೇ ಇದೀವಿ. ಎಲ್ಲಾ ರೀತಿಯ ಪ್ರಿಪರೇಷನ್ ಇಲ್ಲೂ ಕೂಡ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಕಡೆಯಿಂದ ಕೂಡ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಲ್ಲಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಲಾಗಿದೆ. ಪೊಲೀಸ್ ವಾಹನಗಳು ಗಸ್ತು ತಿರುಗ್ತಾ ಇರೋದು. ಇವತ್ತು ರಾತ್ರಿ ಮೋಜು ಮಸ್ತಿ ಅಂತ ಬರೋರಿಗೆ ಒಂದಷ್ಟು ಕಂಡೀಷನ್ಸ್ ಕೂಡ ಇರುತ್ತೆ. ವಾಹನಗಳನ್ನ ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಅತಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಎಕ್ಸಾಕ್ಟ್ಲಿ ಬ್ರಿಗೇಡ್ ರೋಡ್ ಅಲ್ಲಿ ನಾನು ಇದ್ದೀನಿ. ಯಾವ ರೀತಿಯ ವ್ಯವಸ್ಥೆ ಆಗಿದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಅಲ್ಲಲ್ಲಿ ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡಿರೋದು ಕಾರಣ ಈ ಮೋಜು ಮಸ್ತಿಗೆ ಬರೋರು ಎಲ್ಲಿ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ರೂಲ್ಸ್ ಅನ್ನ ಇಲ್ಲಿ ಮಾಡಲಾಗಿದೆ. ಅದೇ ರೀತಿ ಮೊಬೈಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ವೆಹಿಕಲ್ ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವುದೇ ರೀತಿಯ ತೊಂದರೆಗಳಾದ್ರೂ ಕೂಡ ಇಮಿಡಿಯೇಟ್ ಆಗಿ ಪೊಲೀಸ್ ಆಕ್ಷನ್ ತಗೊಳ್ಳೋದಕ್ಕೆ ಇಲ್ಲಿ ಸರ್ವ ಸನ್ನದ್ಧ ಆಗಿರೋದನ್ನ ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ವೆಹಿಕಲ್ ಗಳನ್ನ ಎಲ್ಲಂದ್ರಲ್ಲಿ ಪಾರ್ಕ್ ಮಾಡೋ ಹಾಗಿಲ್ಲ. ಅದು ಟೋಯಿಂಗ್ ಆಗೋದು ಪಕ್ಕ, ಫೈನ್ ಕೂಡ ಹಾಕ್ತಾರೆ. ಜೊತೆಗೆ ಮಹಿಳೆಯರ ಸುರಕ್ಷತೆಗೆ ಅತಿ ಹೆಚ್ಚಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಹೊಸ ವರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗಮನಿಸಬಹುದು ಲೈಟ್ಗಳು ಹಾಗೇನೆ ಬಲೂನ್ಸ್ ಗಳಿಂದ ಬ್ರಿಗೇಡ್ ರೋಡ್, MG ರೋಡ್ ಗಳನ್ನ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಸಿದ್ಧಗೊಳಿಸಲಾಗಿರೋದನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ. 10,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಸ್ಥಳದಲ್ಲಿ. IT ಸಿಟಿ ಬೆಂಗಳೂರಿನ ಪ್ರಮುಖ ರಸ್ತೆಗಳ ಗಲ್ಲಿಗಳಲ್ಲೂ ಕೂಡ ಇವತ್ತು ಪೊಲೀಸರು ನಮಗೆ ಕಾಣೋದಕ್ಕೆ ಸಿಗ್ತಾರೆ. ಕಾರಣ ಮೋಜು ಮಸ್ತಿಯ ನೆಪದಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದು ಬಿಟ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಪೊಲೀಸ್ ಇಲಾಖೆಯಿಂದ ಕೂಡ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, IT ಸಿಟಿ ಬೆಂಗಳೂರು ಮಂದಿ ಹೊಸ ವರ್ಷ ಬಂದ್ರೆ ಮೋಜು ಮಸ್ತಿ ಸೆಲೆಬ್ರೇಷನ್ ಮೂಡಲ್ಲಿರ್ತಾರೆ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸಿದ್ಧತೆ ಮಾಡ್ಕೊಂಡಿರುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಸಿದ್ಧತೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಕೊಡ್ತೀರಿ ದೀಪ್ತಿ? ಶ್ರುತಿ, ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಒಂದ್ ರೀತಿಯಲ್ಲಿ ಬೆಂಗಳೂರು ಅಂದ ಕೂಡಲೇ ಸೆಲೆಬ್ರೇಷನ್ ಮೂಡು ಜೋರಾಗುತ್ತೆ. ಪರ್ಟಿಕ್ಯುಲರ್ಲಿ MG ರೋಡು, ಬ್ರಿಗೇಡ್ ರೋಡು, ಜೊತೆಗೆ ಚರ್ಚ್ ಸ್ಟ್ರೀಟ್ ನಲ್ಲಿ ಸೆಲೆಬ್ರೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನೇ ಹಾಟ್ ಸ್ಪಾಟ್ ಅಂತಾನೂ ಕೂಡ ಕರೀತಾರೆ. ಸೆಲೆಬ್ರೇಷನ್ಗೆ ಹೇಳಿ ಮಾಡಿಸಿರುವಂತಹ ಪ್ಲೇಸು ಅಂತ. ಆದ್ರೆ ಮತ್ತೊಂದ್ ಕಡೆ ಸೆಲೆಬ್ರೇಷನ್ ಮಾಡುವಂತಹ ಸಿಟಿ ಜನರ ವರ್ತನೆ ಕೂಡ ಮಿತಿ ಮೀರುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ 10,500ಕ್ಕೂ ಹೆಚ್ಚು ಪೊಲೀಸರನ್ನ ಸೆಲೆಬ್ರೇಷನ್ ಡ್ಯೂಟಿಗೆ ಹಾಕಲಾಗಿದೆ. ಅದರಲ್ಲೂ MG ರೋಡು, ಬ್ರಿಗೇಡ್ ರೋಡು ಹಾಗೆ ಚರ್ಚ್ ಸ್ಟ್ರೀಟ್ ನಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಜೊತೆಗೆ ಮಹಿಳೆಯರು ಹಾಗೆ ಮಕ್ಕಳ ಭದ್ರತೆಗೆ ವಿಶೇಷವಾದಂತಹ ಒಂದು ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಗಮನವನ್ನ ಕೊಡಲಾಗಿದೆ. ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅಂತ ಹೇಳಿ MG ರೋಡ್ ನಲ್ಲಿ ಸೇಫ್ಟಿ ಪೂಲ್ಗಳನ್ನ, ಸೇಫ್ಟಿ ಐಲ್ಯಾಂಡ್ ಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಒಂದ್ ವೇಳೆ ಏನೋ ಒಂಥರ ಮಿಸ್ಬಿಹೇವಿಯರ್ ಯಾರಾದ್ರೂ ಮಾಡಿದ್ರು ಅಂತ ಹೇಳಿದ್ರೆ ಮಹಿಳೆಯರು ಆ ಒಂದು ಸೇಫ್ಟಿ ಪೂಲಿಗೆ ಹೋಗಿ ರಕ್ಷಣೆಯನ್ನ ಪಡಿಬಹುದು. ಜೊತೆಗೆ ಮಕ್ಕಳನ್ನ ಕೂಡ ತಂದೆ ತಾಯಿ ಕರ್ಕೊಂಡು ಬರುವಂತಹ ಸಾಧ್ಯತೆಗಳಿರುತ್ತೆ. ಅಲ್ಲೇನಾದ್ರೂ ಅವರು ಮಿಸ್ ಆದ್ರೆ ಅವರ ಒಂದು ಹುಡುಕಾಟಕ್ಕೆ ಅಂತಲೂ ಕೂಡ ಅನೌನ್ಸ್ಮೆಂಟ್ ಗ್ಯಾಲರಿಗಳನ್ನ ಮಾಡಲಾಗಿದೆ. ಮಕ್ಕಳು ಆ ಒಂದು ಗ್ಯಾಲರಿಗೆ ಹೋಗಿ ತಮ್ಮ ಪೋಷಕರನ್ನ ಅಲ್ಲಿ ಸೇರುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಸಂಜೆ 4 ಗಂಟೆಯಿಂದನೇ MG ರೋಡು, ಬ್ರಿಗೇಡ್ ರೋಡು ಹಾಗೆ ಚರ್ಚ್ ಸ್ಟ್ರೀಟ್ ನಲ್ಲಿ ಪೊಲೀಸರು ಗಸ್ತನ್ನ ತಿರುಗ್ತಾರೆ. CCTVಯನ್ನ ಹೆಚ್ಚುವರಿಯಾಗಿ 100ಕ್ಕೂ ಹೆಚ್ಚು ಕಡೆಗಳಲ್ಲಿ ಎಲ್ಲೆಲ್ಲ ತುಂಬಾ ಸಂದಿಗೊಂದಿಗಳಿದೆ ಅಲ್ಲಿ CCTVಗಳನ್ನ ಅಳವಡಿಕೆ ಮಾಡಲಾಗಿದೆ. ಸೊ ಅದರ ಮೇಲೆ ಕೂಡ ಹದ್ದಿನ ಕಣ್ಣನ್ನ ಇಟ್ಟು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಪೊಲೀಸರು ಅಲ್ಲಿಂದನೇ ಒಂದು ಕಣ್ಗಾವಲನ್ನ
ಇಡ್ತಾರೆ. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬಾ ಕಟ್ಟುನಿಟ್ಟಾಗಿ ಮಾಡಿದ್ದಾರೆ. 4 ಗಂಟೆ ನಂತರ MG ರೋಡ್ ಬ್ರಿಗೇಡ್ ರೋಡ್ ಸುತ್ತ ಕೆಲವು ರಸ್ತೆಗಳು ಬಂದ್ ಆಗುತ್ತೆ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ. ಬರುವಂತವರಿಗೆ ನಿರ್ದಿಷ್ಟವಾದಂತಹ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ಮಾಡಲಾಗಿರುತ್ತೆ. ಅವ್ರು ಅಲ್ಲೇ ಪಾರ್ಕ್ ಮಾಡಿ ನಂತರ ಈ ಒಂದು ಬ್ರಿಗೇಡ್ MG ರೋಡ್ಗೆ ಬರ್ಬೋದು. ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಇಂದನೂ ಕೂಡ ಪ್ರತಿ ಬಾರಿಯಂತೆ ಈ ಬಾರಿನೂ ಕೂಡ ಲೈಟಿಂಗ್ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು. ಒಟ್ಟಾರೆ ಹೊಸ ವರ್ಷಾಚರಣೆಯ ವೇಳೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡಿಬಾರದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಶ್ರುತಿ. ಓಕೆ ದೀಪ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇವತ್ತು ಸುದ್ದಿ ಕೊಡೋದಕ್ಕೆ